ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಇವತ್ತು ನಾನು ನಿಮಗೆ ಹೇಳಿಕೊಡೋ ಡ್ರಿಂಕನ್ನು ನೀವು ಬಳಸಿದ್ದೀರಾ ಅಂದರೆ ಬಾಡಿ ಫುಲ್ಲು ಡಿಟಾಕ್ಸ್ ಆಗುತ್ತೆ. ಹಾಗೆ ಸುಲಭವಾಗಿ ನೀವು ದಿನದಲ್ಲಿ ಜಸ್ಟ್ ನೀರು ಕುಡಿಯೋ ಥರ ಕುಡ್ಕೊಂಡಿದ್ರೂ ಕೂಡ ನಿಮ್ಮ ತೂಕನ ನೀವು ಇಳಿಸ್ಕೊಂಡ್ಬಿಡಬಹುದು. ಕೇವಲ 2-3 ದಿನದಲ್ಲೇ ವ್ಯತ್ಯಾಸನ ನೀವು ನೋಡಬಹುದು ನಿಮ್ಮ ಬಾಡಿ ಇಳಿಯೋದನ್ನು. ಹಾಗೆ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ, ಅದರ ಜೊತೆ ಸ್ಕಿನ್ ಗ್ಲೋ ಆಗುತ್ತೆ, ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತೆ, ಹಾಗೆ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಇದ್ರ ಜೊತೆ ಹೊಟ್ಟೆ ಸುತ್ತಲೂ ಸ್ಟೋರೇಜ್ ಆಗಿರೋ ಬೊಜ್ಜು ಸುಲಭವಾಗಿ ಇಳಿದೋಗ್ಬಿಡುತ್ತೆ. ಸೊ ಈ ಡ್ರಿಂಕಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಗೈಸ್. ಒನ್ ಡೈಲಿ ಮಿನಿಮಮ್ ಆದರೂ ನೀವು 1 ಲೀಟರ್ವರೆಗೂ ಈ ಡಿಟಾಕ್ಸ್ ಡ್ರಿಂಕನ್ನು ಕುಡಿಬೇಕಾಗತ್ತೆ. ಮೊದಲನೇದಾಗಿ ಬೀಟ್ರೂಟ್, ಫ್ರೆಶ್ ಆಗಿರೋ ಬೀಟ್ರೂಟ್ ತೊಗೊಬೇಕು. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಟೈಪ್ ಇರುತ್ತೆ ಬೀಟ್ರೂಟ್. ಇದು ತುಂಬ ಸ್ವೀಟಾಗೂ ಇರುತ್ತೆ, ಹಾಗೆ ನಮ್ಮ ಸ್ಕಿನ್ ಗ್ಲೋಯಿಂಗ್ಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಕುಕುಂಬರ್, ಇದು ನಮ್ಮ ಫ್ಯಾಟ್ ಲಾಸ್ ಮಾಡುತ್ತೆ, ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ಬಾಡಿನ ಹೈಡ್ರೇಟ್ ಆಗಿ ಕೂಡ ಇಡುತ್ತೆ. ಇನ್ನು ನೆಕ್ಸ್ಟು ದಾಲ್ಚಿನ್ನಿ, ಚಕ್ಕೆ ಅಂತ ಹೇಳ್ತೀವಿ. ಸೊ ಇದು ನಮ್ಮ ಫ್ಯಾಟ್ ಬರ್ನಿಂಗಲ್ಲಿ ಎತ್ತಿದ ಕೈ ಅಂತ ಕೂಡ ಹೇಳಬಹುದು. ನೆಕ್ಸ್ಟ್ ಚಿಯಾ ಸೀಡ್ಸ್, ನೀವು ಸಬ್ಜಾ ಸೀಡ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಚಿಯಾ ಸೀಡ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಮ್ಮ ಡ್ರಿಂಕ್ ರೆಡಿ ಆಗುತ್ತೆ. ಮೊದಲನೇದಾಗಿ 1 ಲೀಟರಷ್ಟು ಬಾಟಲ್ ತಗೊಳ್ಳಿ. ಈ ಬಾಟಲ್ಗೆ ನೀವು ಸಣ್ಣದಾಗಿ ತುರಿದಿರತಕ್ಕಂತಹ ಬೀಟ್ರೂಟ್ ಎಷ್ಟು ಹಾಕ್ಕೊಬೇಕು ಅಂದರೆ ಸಣ್ಣದಾಗಿ ತುರಿನ 3 ಸ್ಪೂನ್ಸ್ ಅಷ್ಟು ಬೀಟ್ರೂಟ್ನ ನೀವು ಹಾಕ್ಕೊಬೇಕಾಗತ್ತೆ. ಇದಾದಮೇಲೆ ಒಂದು ಇಂಚಷ್ಟು ಚಕ್ಕೆನ ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಉದ್ದ ಚಕ್ಕೆನ ನೀವು ಯೂಸ್ ಮಾಡಬೇಕು. ಹಾಗೆ ಸ್ಮಾಲ್ ಕುಕುಂಬರಲ್ಲಿ ಅರ್ಧ ಕುಕುಂಬರ್ನ ನೀವು ಇದಕ್ಕೆ ಬಳಸ್ಕೊಬೇಕಾಗತ್ತೆ. ಹಾಗೆ ಚಿಯಾ ಸೀಡ್ಸ್ ಆದರೂ ಅಥವಾ ಸಬ್ಜಾ ಸೀಡ್ಸ್ ಆದರೂ 1 ಟೀ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ನ ನೀರಲ್ಲಿ ನೆನೆಸ್ಬಿಟ್ಟು ಇಟ್ಟು ನೀವು ಯೂಸ್ ಮಾಡ್ಕೊಬೇಕಾಗತ್ತೆ. ನಾನು 1 ಟೀ ಸ್ಪೂನ್ ಚಿಯಾ ಸೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟನ್ನು ಮಿಕ್ಸ್ ಮಾಡಿ 3 ಅವರ್ಸ್ ಸೋಕ್ ಮಾಡಬೇಕಾಗತ್ತೆ. 3 ಅವರ್ಸ್ ಆದಮೇಲೆ ಇದನ್ನು ನೀವು ನೀರು ಕುಡಿಯೋ ಥರ 30 ಮಿನಿಟ್ಸ್ಗೊಂದ್ಸರಿ, 1 ಅವರ್ಗೊಂದ್ಸರಿ 1 ಕಪ್ ಕುಡಿಬೇಕಾಗತ್ತೆ. ಇದರಲ್ಲಿ ಇರೋದನ್ನು ಯಾವುದನ್ನು ತೆಗೆದಾಕದೆ ಹಾಗೆ ಬೀಟ್ರೂಟ್, ಸಬ್ಜಾ ಸೀಡ್ಸ್ ಹಾಗೆ ನುಂಗಬೇಕಾಗತ್ತೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಸಿಂಪಲಾಗಿ ತೂಕ ಕಡಿಮೆ ಮಾಡಿಕೊಂಡು ಡೈಜೆಷನ್ನ ಇಂಪ್ರೂವ್ ಮಾಡಿಕೊಂಡು ಸ್ಕಿನ್ ಅಂತೂ ತುಂಬ ಬ್ರೈಟ್ ಮಾಡ್ಕೊಳ್ತೀರಾ. ಇದನ್ನು ಯಾರ್ಯಾರು ತೊಗೊಬೇಕು, ಎಷ್ಟು ದಿನ ತೊಗೊಬೇಕು, ಯಾವ ಟೈಮಲ್ಲಿ ತೊಗೊಬೇಕು ಅಂತ ನಾನು ವಿಡಿಯೋ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ತಿನ್ಕೊಂಡು ಮನೆ ಊಟನ ಹೊಟ್ಟೆ ತುಂಬ ತಿನ್ಕೊಂಡು ಕೂಡ ನೀವು ತೂಕನ ಕಡಿಮೆ ಮಾಡ್ಕೊಬಹುದು. ಅದು ಹೇಗೆ ಅಂದರೆ ನನ್ನ ಕ್ಲೈಂಟು ಲೈವ್ ಫೀಡ್ಬ್ಯಾಕ್ನ ನಾನು ಇವಾಗ ನಿಮಗೆ ಕೇಳಿಸ್ತೀನಿ. ಅದು ಕೇಳ್ಕೊಂಬಂದಾದಮೇಲೆ ನಾನು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಗೈಸ್. ಬನ್ನಿ ಕೇಳ್ಕೊಂಬರೋಣ. ಹಲೋ ಚೈತ್ರ. ಹಾಂ ಮೇಡಮ್, ಕೇಳಿಸ್ತಾ ಇದೆಯಾ? ಹಾಂ ಕೇಳಿಸ್ತಾ ಇದ್ದೆಪ್ಪ, ಹೇಗಿದ್ದೀರಾ? ಆರಾಮಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್? ನಾನು ಕೂಡ ಚೆನ್ನಾಗಿದ್ದೀನಿ ಚೈತ್ರ. ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ? ಹೌದು ಮೇಡಮ್, ತಗೊಂಡು 50 ಅಂದರೆ ಫಸ್ಟದು ಕಂಪ್ಲೀಟ್ ಆಗಿದೆ, ಈಗ ಸೆಕೆಂಡ್ ತಗೊಂಡಿದ್ದೀನಿ. ಓಕೆ, ಫಸ್ಟ್ 15 ಡೇಸಲ್ಲಿ ಎಷ್ಟು ವೆಯ್ಟ್ ರಿಡ್ಯೂಸ್ ಆಯಿತು? ಮೇಡಮ್ ಒಂದು ಫಸ್ಟ್ 15 ಡೇಸಲ್ಲಿ 82 ಇದ್ದೆ. ನಾನು ಫಸ್ಟ್ ತಗೊಳೋದಕ್ಕೂ ಮುಂಚೆ 82 ಇದ್ದೆ. ಇವಾಗ 76 ಆಫ್ ಆಗಿದ್ದೀನಿ ಮೇಡಮ್. ಓಕೆ, ಹೇಗೆ ಅನಿಸ್ತಾ ಇದೆಪ್ಪ ನಿಮಗೆ? ತುಂಬಾ ಖುಷಿ ಆಗ್ತಿದೆ ಮೇಡಮ್, ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಏನ್ ಆರಾಮಾಗಿ ನಾವು ತಿನ್ಕೊಂಡೇ ಸಣ್ಣಗಾಗ್ತಾ ಇದೀವಿ. ಈಗ ಜಸ್ಟ್ ಸೆಕೆಂಡ್ ಇದ್ರಲ್ಲಿ ಇವಾಗ ಸೆಕೆಂಡ್ ಲಂಚ್ ತಿಂತಾ ಇದ್ದೆ ನಾನು. ಲಂಚ್ ತಿಂತಾ ಇದ್ದೀರಾ? ಹಾ. ಓಕೆಪ್ಪ, ನೀವು ಅನ್ಕೊಂಡಿದ್ರಾ 15 ಡೇಸಲ್ಲಿ 6 kgs ವರೆಗೂ ರೆಡ್ಯೂಸ್ ಮಾಡ್ಕೊಬಹುದು ನಮ್ಮ ಡಯಟ್ ಪ್ಲಾನ್ ಇಂದ ಅಂತ? ಇಲ್ಲ, ಅಂದ್ರೆ ಮಾಮೂಲಿ ಅದು ಇದು ತಗೊಂಡು ಇದಾಗಲ್ಲ ಮೇಡಮ್. ಇದ್ರಲ್ಲಿ ಏನು ಅಂದ್ರೆ ತಿನ್ಕೊಂಡೆ ಆರಾಮಾಗಿ ಸಣ್ಣ ಆಗ್ಬೋದು, ತಲೆನೂ ಕೆಡ್ಸ್ಕೊಳಂಗಿಲ್ಲ, ಏನು ಇಲ್ಲ. ಓಕೆ, ಗೆಸ್ ಮಾಡಿರ್ಲಿಲ್ಲ ಮೇಡಮ್. ನಾನು ಹೇಳ್ಬೇಕು ಅಂತಾನೆ ನಾನು 6.5 50 ಡೇಸಲ್ಲಿ ನಾನು ಇದು ಲಾಸ್ ಮಾಡ್ಕೊಂತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಬಿಡಿ. ಓಕೆ, ಟೋಟಲ್ 6.5 kg ಕಡಿಮೆ ಆಗಿದ್ದೀರಾ? ನಾ ಟೋಟಲ್ 6.5 kg ಕಮ್ಮಿ ಆಗಿದ್ದೀನಿ ಮೇಡಮ್. ಓಕೆ, ವೆರಿ ಗುಡ್. ತಿನ್ಕೊಂಡು ತಾನೇ ನೀವು ತೂಕ ಕಡಿಮೆ ಮಾಡ್ಕೊಂಡಿದ್ದು? ಅದೇ ಹೇಳಿದ್ನಲ್ಲ ಮೇಡಮ್, ಈಗ ಜಸ್ಟ್ ತಿಂತಾ ಇದ್ದೀನಿ ಚಪಾತಿ.
ಓಕೆ ಚೈತ್ರ, ಹಾಗೆ ನಿಮ್ಗೆ ಏನೆಲ್ಲ ಚೇಂಜಸ್ ಆಗಿದೆ ಅಪ್ಪ 15 days ಅಲ್ಲಿ? ಬಿಫೋರ್ ಹೇಗಿತ್ತು, ನಮ್ ಡಯಟ್ ತಗೊಂಡ್ಮೇಲೆ ಹೇಗಿದೆ ಫೀಲಿಂಗ್ ಹಾಗೆ ಅಂದ್ರೆ ಮೇಡಮ್ ಸುಸ್ತು ಕಮ್ಮಿ ಆಗಿದೆ, ಫುಲ್ ಒಂಥರ ಎನರ್ಜಿ ಆಗಿದ್ದೀನಿ. ಓಕೆ ಫುಲ್ ಸುಸ್ತಾಗೋದು, ಮಲ್ಕೊಳ್ಳೋಣ ಅನ್ಸೋದು. ಈಗ ಆತರ ಏನಿಲ್ಲ, ಫುಲ್ ಎನರ್ಜಿ ಆಗಿ ಎಲ್ಲಾ ಕೆಲಸ ಮಾಡ್ಕೊಂಡು ಮಧ್ಯದಲ್ಲಿ ಇದನ್ನ ಮಾಡ್ಕೊಂಡು ಆರಾಮಾಗಿದ್ದೀನಿ. ಓಕೆ ಗುಡ್. ಓಕೆ, ಮತ್ತೆ ಸ್ಕಿನ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದ್ಯಾ? ಸ್ಕಿನ್ ಅಲ್ಲೇನು ಅಷ್ಟೊಂದೇನು ಇದಾಗಿಲ್ಲ, ಅಂದ್ರೆ 15 days ಅಷ್ಟೇ ಅಲ್ಲ ಮೇಡಮ್ ಆಗಿರೋದು. ಅಂದ್ರೆ ನಾನು 2 months ತಗೊಂಡ್ರೆ ಫುಲ್ ಕ್ಲಿಯರ್ ಆಗುತ್ತೆ. ನಿಮ್ಗೆ ನಂಬಿಕೆ ಬಂತಾ ಅಪ್ಪ? ನಂಗೆ ನಂಬಿಕೆ ಇದೆ ಮೇಡಮ್. ಇದು ನಾನು ಫಸ್ಟ್ ತಗೊಂಡಿದ್ದೆ, ನಾನೇನ್ ಮಾಡಿದೆ ಇದನ್ನ ತಗೊಂಡಿರ್ಲಿಲ್ಲ. ಫಸ್ಟ್ ಅದೇ ಲೈಫ್ ಅದೇನೋ ಬರುತ್ತಲ್ಲ ಇನ್ನೊಂದು, ಅದನ್ನ ತಗೊಂಡಿರ್ಲಿಲ್ಲ ನಾನು. ಅದರಿಂದ ನಾನು ಗೈನ್ ಆದೆ. ಫಸ್ಟ್ ನಾನು 20 kgs ಲಾಸ್ ಆಗಿದ್ದೆ ನಾನು. ಯಾವ್ದ್ರಲ್ಲಿ? ಇದ್ರಲ್ಲ ಮೇಡಮ್, ಇದೇ ತಗೊಂಡಿದ್ದೆ ನಾನು. ಅಂದ್ರೆ ಆಗ್ಲೇ ಒಂದ್ ವರ್ಷ 2 ವರ್ಷ ಆಗಿದೆ. ನಮ್ ಡಯಟ್ ಪ್ಲಾನ್ ಅಲ್ಲಿ. ನಿಮ್ ಡಯಟ್ ಪ್ಲಾನ್ ತಗೊಂಡು ನಾನು 20 kgs ಲಾಸ್ ಆಗಿದ್ದೆ. ಓಕೆ. ಆಮೇಲೆ ಏನ್ ಮಾಡಿದೆ ನಾನು, ಅದೇ ನೀವು ಪರ್ಮನೆಂಟ್ ಮೇಂಟೆನೆನ್ಸ್ ಪ್ಲಾನ್ ಪ್ಲಾನ್ ನಾನು ತಗೊಂಡ್ಲಿಲ್ಲ. ತಗೊಂಡ್ಬಿಲ್ದಂಗೆ ಮಾಮೂಲಿ ಫುಡ್ ಮಾಮೂಲಿ ಎಲ್ಲಾ ತಿನ್ಕೊಂಡು ಹೋಗಿದ್ಕೆ ನಾನು ವೆಯ್ಟ್ ಗೈನ್ ಆದೆ. ನಂಗೆ ನಂಬಿಕೆ ಇದೆ ಮೇಡಮ್. ನಂಗೆ ಯಾಕೆಂದ್ರೆ ನಾನು ಫಸ್ಟ್ ನಾನು ವೆಯ್ಟ್ ಫುಲ್ ಲಾಸ್ ಆಗಿದೆ, ಸೂಪರ್ ಆಗಿದೆ ನಾನು. 20 kg ಅಂದ್ರೆ ಸುಮ್ನೆನಾ ಚೈತ್ರ? ಫುಲ್ಲು ಚೆನ್ನಾಗಿದೆ ಮೇಡಮ್. ಆಮೇಲೆ ನನಗೆ ಲೋ BP ಆದ್ಮೇಲೆ ನನ್ನ ವೆಯ್ಟ್ ಫುಲ್ ಗೈನ್ ಆಗೋಗಿತ್ತು. ಅದ್ರಲ್ಲಿ ನಾನು ಲೋ BP ಕಂಟ್ರೋಲ್ ಇತ್ತು, ಫುಲ್ ಎಲ್ಲ ಇದು ಮಾಮೂಲಿ ಪೀರಿಯಡ್ ಅದು ಕಮ್ಮಿ ಆಗೋಗಿತ್ತು. ಆಮೇಲೆ ಲೋ BP ಹೊಲ್ಟೋಗಿತ್ತು ಎಲ್ಲ. ಇವಾಗ ಲೋ BPಗೆ ಮಾಮೂಲಿ ಫುಡ್ 2 ವರೆಗೂ ತಿನ್ಕೊಂಡೆ ನಾವು ಇದನ್ನ ಮಾಡ್ಬೇಕು. ಕರೆಕ್ಟ್ ಮ್ಯಾಚ್ ಆಗುತ್ತೆ ಮೇಡಮ್. ಎಲ್ಲ ಆರಾಮಾಗಿ ಮಾಡ್ಬೋದು, ಅದೇನೇ ಕೆಡ್ಸ್ಕೊಳಂಗೇನಿಲ್ಲ. ಓಕೆ, ನಮ್ ಚಾನಲ್ ಫಾಲೋ ಮಾಡೋ ವ್ಯೂವರ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಚೈತ್ರ? ಆರಾಮಾಗಿ ಭಯ ಇಲ್ದಂಗೆ ತಗೊಂಬೋದು. ದುಡ್ಡಿನ ಮಾತ್ರ ಯೋಚನೆ ಮಾಡಕ್ ಹೋಗ್ಬಾರ್ದು, ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ, 100%. ದುಡ್ಡಿಂದ ಹೌದು ಮೇಡಮ್. ನಾನು ದುಡ್ಡು ಯೋಚನೆ ಮಾಡಿದ್ರೆ ನಾನು ಅವಾಗೂ ತಗೊಂಡಿದ್ದೀನಿ, ಇವಾಗೂ ಅಂತೂ ಸುಮ್ಮನೆ ಆಗ್ಬಿಡುವೇನು. ದುಡ್ಡು ಯೋಚನೆ ಮಾಡ್ಬಾರ್ದು, ಆರೋಗ್ಯ ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರ್ತಾರೆ, ಆರಾಮಾಗಿರ್ತಾರೆ ಮೇಡಮ್. ಓಕೆ, 100% ನ್ಯಾಚುರಲ್ ಅಪ್ಪ? 100% ನ್ಯಾಚುರಲ್ ಮೇಡಮ್. ಏನು ಈ ಒಂದು ಟ್ಯಾಬ್ಲೆಟ್ಸ್ ಇಲ್ಲ, ಒಂದೇನು ಇಲ್ಲ. ನಮ್ಮ ಮನೇಲಿರೋ ಊಟನೇ ಮಾಡ್ಕೊಂಡು ತಿನ್ಕೊಳೋದು. ತಿನ್ಕೊಂಡು ಸಣ್ಣ ಆಗೋದಾ? ಹೆಲ್ತ್ ಕೂಡ ಸರಿ ಮಾಡ್ಕೊಳ್ಳೋದು. ಹೆಲ್ತ್ ಸರಿ ಮಾಡ್ಕೊಳೋದು, ಮನೇಲಿರೋ ಊಟನೇನೆ ಸ್ವಲ್ಪನೇ ತಿನ್ಕೊಂಡು ಹೆಲ್ತ್ ಸರಿ ಮಾಡ್ಕೊಳೋದು ಅಷ್ಟೇನೇನೆ. ಸಣ್ಣನೂ ಆಗ್ತೀವಿ. ಓಕೆ ಗುಡ್. ನಿಮ್ಗೆ ಖುಷಿ ಕೊಡ್ತಾ ಇದ್ಯಾ ನಮ್ ಡಯಟ್ ಪ್ಲಾನ್? ನಿಜವಾಗ್ಲೂ ಖುಷಿ ಇದೆ ಮೇಡಮ್, ತುಂಬಾ ಖುಷಿ ಇದೆ. ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಓಕೆ ಮೇಡಮ್, ಬಾಯ್ ಮೇಡಮ್. ಬಾಯ್. ಬಾಯ್ ಮೇಡಮ್. ಕೇಳ್ಕೊಂಬಂದ್ವಿ ಅಲ್ವಾ? ಇಷ್ಟೇ. ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳುಳ್ಳ ಫುಡ್ಡನ್ನು ನಾವು ತಿನ್ನೋದ್ರಿಂದ ಸುಲಭವಾಗಿ ನಮ್ಮ ದೇಹದಲ್ಲಿ ಇರೋ ತೂಕನ ಮೀನ್ಸ್ ಫ್ಯಾಟ್ನ ಬರ್ನ್ ಮಾಡ್ಕೊಂಡ್ಬಿಡಬಹುದು. ಅದು ಹೊಟ್ಟೆ ತುಂಬ ತಿಂತ ಯಾವುದೇ ಊಟ ಬಿಡದೆ, ಸುಸ್ತಾಗದೆ, ಜ್ಯೂಸ್ ಕುಡಿದೆ, ಹಾಗೆ ಟ್ಯಾಬ್ಲೆಟ್ಸ್ ಪೌಡರ್ಸ್ ಏನು ತಗೊಳ್ದೆ ನಿಮ್ಮ ಮನೆ ಊಟನ ನೀವು ತಿನ್ಕೊಂಡು ತೂಕನ ಸುಲಭವಾಗಿ ಕಡಿಮೆ ಮಾಡ್ಕೊಂಡ್ಬಿಡಬಹುದು. ಅದು ಹೇಗೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಇನ್ಫಾರ್ಮೇಷನ್ನ ತಿಳ್ಕೊಂಡು ನಿಮ್ಮ ಮನೆಯಿಂದನೇ ಸುಲಭವಾಗಿ ತೂಕ ಇಳಿಸ್ಕೊಳ್ಳಿ. ಹಾಗೆ ನೀವು ಜಿಮ್ಗೋಗೋ ಅಗತ್ಯ ಇಲ್ಲ, ಯಾವುದೇ ರೀತಿ ಕಷ್ಟಪಟ್ಟು ಕಸರತ್ತು ಮಾಡೋ ಅಗತ್ಯ ಕೂಡ ಇಲ್ಲ. ಮನೇಲೇ ನಗನಗುತ್ತಾ ತಿಂತ ಎಲ್ಲರ ಜೊತೆ ಇದ್ಕೊಂಡು ನೀವು ಫ್ಯಾಟ್ ಬರ್ನ್ ಮಾಡ್ಕೊಬಹುದು. ಗೈಸ್, ಹಾಗೆ ಈ ಡ್ರಿಂಕ್ನ ಯಾರ್ಯಾರು ಕುಡಿಬೇಕು, ಯಾವಾಗ ಕುಡಿಬೇಕು ಅಂತ ತಿಳಿಸ್ತೀನಿ ಅಂತ ಹೇಳಿದ್ದೆ. ಇದನ್ನು ಡಯಾಬಿಟಿಸ್ ಪೇಷಂಟ್ಸು ತಗೊಳ್ಳೋ ಹಾಗಿಲ್ಲ. ಸೊ ಇದನ್ನು ಡಯಾಬಿಟಿಸ್ ಪೇಷಂಟ್ಸ್ ಬಿಟ್ಟು ನೀವು ಇನ್ನೆಲ್ಲರೂ ತೊಗೊಬಹುದು. ಹಾಗೆ ಥೈರಾಯ್ಡ್ PCOD ಇರೋರೆಲ್ಲ ತೊಗೊಬಹುದಾ ಮೇಡಮ್ ಅಂದರೆ ಎಲ್ಲರೂ ತೊಗೊಬಹುದು. ಹಾಗೆ ಬೆಡ್ ರೀಡ್ಸ್ ಪೇಷಂಟ್ಸ್ ಇದ್ದರೆ ಮಾತ್ರ ತೊಗೊಬಾರ್ದು. ನಾರ್ಮಲ್ ಪೀಪಲ್ ಎಲ್ಲರೂ ಇದನ್ನು ಯೂಸ್ ಮಾಡಬಹುದು. ಇದನ್ನು ನೀವು 11 o'clock ಈವ್ನಿಂಗ್ 5 o'clock ಒಳಗಡೆ ಕಂಪ್ಲೀಟ್ ಮಾಡಬೇಕಾಗತ್ತೆ. ಎವ್ರಿ ಹಾಫ್ ಆನ್ ಅವರ್ ಅಥವಾ 1 hourಗೆ 1 cup ತೊಗೊಬೇಕಾಗತ್ತೆ. ಹಾಗೆ ಫ್ಯಾಟ್ ರೆಡ್ಯೂಸ್ ಆಗೋದು, ಸ್ಕಿನ್ ಗ್ಲೋ ಆಗೋದು ಜಸ್ಟ್ 7 daysಲ್ಲೇ ವಿಸಿಬಲ್ ರಿಸಲ್ಟ್ನ ನೀವು ನೋಡ್ತೀರಾ. ವಿಡಿಯೋ ಇಷ್ಟ ಆಗ್ತಿದ್ರೆ ತಪ್ಪದೆ ಲೈಕ್ ಮಾಡಿ. ಹಾಗೆ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್.